ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಕನ್ಯಾ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ಯಾವುದೇ ಒಂದು ರಾಶಿ ಭವಿಷ್ಯವನ್ನು ಅಥವಾ ವ್ಯಕ್ತಿ ಜಾತಕವನ್ನು ತಿಳ್ಕೋಬೇಕು ಅಂದರೆ ಅಲ್ಲಿ ಪ್ರಮುಖವಾಗಿ ನಾವು ಮೊದಲು ನೋಡಬೇಕಾಗಿರೋದು ಗ್ರಹಗಳ ಸ್ಥಾನ, ಗ್ರಹಗಳ ಸಂಚಾರದ ಬಗ್ಗೆ. ಹಾಗೆ ಈ ಕನ್ಯಾ ರಾಶಿಯವರ ಭವಿಷ್ಯವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಫೆಬ್ರವರಿ ತಿಂಗಳಿನಲ್ಲಿ ಪ್ರಮುಖ ಗ್ರಹಗಳ ಸಂಚಾರ ಯಾವ ರೀತಿ ಇದೆ, ಗ್ರಹಗಳು ಯಾವ ಸ್ಥಾನದಲ್ಲಿದ್ದಾವೆ, ಯಾವ ಮನೆಯಲ್ಲಿದ್ದಾವೆ ಅನ್ನೋದ್ರ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ನಿಮ್ಮ ಅಂದರೆ ಕನ್ಯಾ ರಾಶಿಯ ಅಧಿಪತಿಯಾದಂತಹ ಬುಧ 6ನೇ ಮನೆಯಾದಂತಹ ಕುಂಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದೇನೆ. ಇದು ಸಂಕೀರ್ಣ ಸಮಸ್ಯೆಗಳ ಪರಿಹಾರ ಮತ್ತು ಆರೋಗ್ಯ ಈ ಒಂದು ಕ್ಷೇತ್ರದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇನ್ನು ಗುರು ನಿಮ್ಮ 10ನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದೇನೆ. ಇದು ವೃತ್ತಿಯಲ್ಲಿ ಮನ್ನಣೆ ಮತ್ತು ವಿಸ್ತರಣೆ ಈ ಒಂದು ಕ್ಷೇತ್ರಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇನ್ನು ಶನಿ ನಿಮ್ಮ 7ನೇ ಮನೆಯಾದ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದೇನೆ. ಇದು ದಾಂಪತ್ಯ ಮತ್ತು ವ್ಯಾವಹಾರಿಕ ಒಪ್ಪಂದಗಳ ಪರೀಕ್ಷೆ ಈ ಒಂದು ಕ್ಷೇತ್ರದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇನ್ನು ಮಂಗಳ ನಿಮ್ಮ 5ನೇ ಮನೆಯಲ್ಲಿ ಸದ್ಯಕ್ಕೆ ಇದ್ದಾನೆ. ನಂತರ ನಿಮ್ಮ 6ನೇ ಮನೆಗೆ ಸಂಚಾರವನ್ನು ಬದಲಾಯಿಸ್ತಾನೆ. ಇದು ತಾಂತ್ರಿಕ ಕೌಶಲ್ಯ ಮತ್ತು ಶತ್ರುಗಳ ಮೇಲೆ ವಿಜಯ ಈ ಒಂದು ಕ್ಷೇತ್ರದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇನ್ನು ಸೂರ್ಯ ನಿಮ್ಮ 6ನೇ ಮನೆಯಾದಂತಹ ಕುಂಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದೇನೆ. ಇದು ಕಾನೂನು ಸಮರಗಳಲ್ಲಿ ವಿಜಯ ಮತ್ತು ಸೇವೆ ಈ ಕ್ಷೇತ್ರದ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ. ಈಗ ವೃತ್ತಿ ಮತ್ತು ವ್ಯವಹಾರ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸ್ನೇಹಿತರೆ, ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಈ ಫೆಬ್ರವರಿ ತಿಂಗಳು ಅತ್ಯಂತ ಶುಭ ತಿಂಗಳು ಅಂತಲೇ ಹೇಳ್ಬೋದು. 10ನೇ ಮನೆಯಲ್ಲಿರುವಂತಹ ಗುರು ಹಂಸಯೋಗದಂತಹ ಪ್ರಭಾವವನ್ನು ಬೀರ್ತಾ ಇದ್ದು ನಿಮಗೆ ವಿವೇಕ, ಅಧಿಕಾರ ಮತ್ತು ಮೇಲಧಿಕಾರಿಗಳಿಂದ ಮೆಚ್ಚುಗೆಯನ್ನು ತಂದುಕೊಡ್ತಾನೆ. ಶಿಕ್ಷಕರು, ಸಲಹೆಗಾರರು ಅಥವಾ ಸಂವಹನ ರಂಗದಲ್ಲಿ ಇರುವಂಥವರು ಉತ್ತಮವಾದಂತಹ ಸಾಧನೆಯನ್ನು ಮಾಡ್ತೀರಿ. 6ನೇ ಮನೆಯ ಪ್ರಭಾವದಿಂದಾಗಿ ನೀವು ಅತ್ಯಂತ ಉತ್ಪಾದಕವಾಗಿ ಕೆಲಸವನ್ನು ಮಾಡ್ತೀರಿ. ಬಾಕಿ ಉಳಿದಿರುವಂತಹ ಕೆಲಸಗಳನ್ನು ಪೂರ್ಣಗೊಳಿಸ್ತೀರಿ ಮತ್ತು ಕೆಲಸದ ವಿಧಾನವನ್ನು ಸುಗಮಗೊಳಿಸ್ತೀರಿ. ಕಚೇರಿ, ರಾಜಕೀಯ ಅಥವಾ ಕಾನೂನು ಸಮಸ್ಯೆಯನ್ನು ಎದುರಿಸ್ತಾ ಇರೋರು ಫೆಬ್ರವರಿ 23ರ ನಂತರ ಮಂಗಳನ ಸಂಚಾರದಿಂದಾಗಿ ನಿಮಗೆ ಒಂದು ವರದಾನ ಆಗುತ್ತೆ ಅಂತ ಹೇಳ್ಬೋದು. 6ನೇ ಮನೆಯಲ್ಲಿ ಮಂಗಳನಿಗೆ ದಿಗ್ಬಲ ಸಿಗುವುದರಿಂದ ಪ್ರತಿಸ್ಪರ್ಧಿಗಳನ್ನು ನೀವು ಧೂಳಿಪಟ ಮಾಡ್ತೀರಿ. ಆದರೆ 7ನೇ ಮನೆಯ ಶನಿಯು ವ್ಯಾಪಾರ ಪಾಲುದಾರರ ವಿಷಯದಲ್ಲಿ ಎಚ್ಚರಿಕೆಯನ್ನು ನೀಡ್ತಾ ಇರ್ತಾನೆ. ನಿಮ್ಮ ಪಾಲುದಾರರು ನಿಧಾನಗತಿಯಲ್ಲಿ ಕೆಲಸವನ್ನು ಮಾಡಬಹುದು ಅಥವಾ ಅತಿಯಾದ ಟೀಕೆಯನ್ನು ಮಾಡಬಹುದು. ಇದು ಸ್ವಲ್ಪ ನಿಮಗೆ ಕಿರಿಕಿರಿಯನ್ನು ಕೂಡ ಉಂಟು ಮಾಡಬಹುದು. ಇನ್ನು ಹಣಕಾಸಿನ ವ್ಯವಹಾರ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಆರ್ಥಿಕವಾಗಿ ಪರಿಸ್ಥಿತಿ ಸ್ಥಿರವಾಗಿದ್ದು ಪ್ರಗತಿಯ ಹಾದಿಯಲ್ಲಿ ಇರುತ್ತೆ. 10ನೇ ಮನೆಯಲ್ಲಿರುವಂತಹ ಗುರು ನಿಮ್ಮ 2ನೇ ಮನೆಯಾದ ಧನಸ್ಥಾನವನ್ನು ನೋಡುವುದರಿಂದ ಅಂದರೆ ತುಲಾರಾಶಿಯನ್ನು ನೋಡುವುದರಿಂದ ಆದಾಯದ ಅರಿವು ಸುಗಮವಾಗುತ್ತದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ವೇತನ ಹೆಚ್ಚಳ ಅಥವಾ ಬೋನಸ್ ದೊರೆಯುವ ಸಾಧ್ಯತೆ ಇದೆ. ಕುಟುಂಬದ ಕಡೆಯಿಂದಲೂ ಕೂಡ ನಿಮಗೆ ಆರ್ಥಿಕವಾದಂತಹ ಬೆಂಬಲ ಸಿಗುತ್ತೆ. ಆದರೂ ಶುಕ್ರನು 6ನೇ ಮನೆಗೆ ಪ್ರವೇಶಿಸುವುದರಿಂದ ಆರೋಗ್ಯ, ಸಾಕು ಪ್ರಾಣಿಗಳು ಅಥವಾ ಹಳೆಯ ಸಾಲಗಳನ್ನು ತೀರಿಸಲು ಹಣ ಖರ್ಚಾಗಬಹುದು. ಹೊಸ ಸಾಲಗಳನ್ನು ತೆಗೆದುಕೊಳ್ಳುವ ಬದಲು ಹಳೆಯದನ್ನು ತೀರಿಸುವುದು ಉತ್ತಮ. ಕಾನೂನು ಹೋರಾಟಗಳಲ್ಲಿ ಸ್ವಲ್ಪ ಹಣ ಖರ್ಚಾದರೂ ಕೂಡ ಅಂತಿಮವಾಗಿ ಫಲಿತಾಂಶ ನಿಮ್ಮ ಪರವಾಗಿಯೇ ಇದ್ದು ಆರ್ಥಿಕ ಲಾಭ ಕೂಡ ಆಗುತ್ತೆ. ಇನ್ನು ಆರೋಗ್ಯ, ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧ ಮತ್ತು ಇತರ ಗ್ರಹಗಳು 6ನೇ ಮನೆಯಲ್ಲಿ ರೋಗ ಸ್ಥಾನದಲ್ಲಿ, ಕೆಲವೊಂದು ಗ್ರಹಗಳು ರೋಗ ಸ್ಥಾನದಲ್ಲಿ ಇರುವುದರಿಂದ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ನಿಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ದರೂ ಕೂಡ ಕುಂಭ ರಾಶಿಯ ಅತಿಯಾದ ವಾಯುತತ್ವದ ಪ್ರಭಾವದಿಂದ ನರಗಳ ಆತಂಕ, ನಿದ್ರಾಹೀನತೆ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ತಿಂಗಳ ಅಂತ್ಯದಲ್ಲಿ ಮಂಗಳ ಮತ್ತು ರಾಹು ಸೇರಿದಾಗ ಉರಿಯೂತ ಅಥವಾ ಸಣ್ಣಪುಟ್ಟ ಅಪಘಾತಗಳ ಅಪಾಯ ಕೂಡ ಇರುತ್ತೆ. ಅಡುಗೆ ಮನೆಯಲ್ಲಿ ಚೂಪಾದ ವಸ್ತುಗಳನ್ನು ಬಳಸುವಾಗ ತುಂಬ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಹೊಟ್ಟೆಯ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ತಾಜಾ ಮತ್ತು ಮನೆಯಲ್ಲಿ ತಯಾರಿಸಿದ ಆಹಾರ ಸೇವನೆ ಈ ತಿಂಗಳು ನಿಮಗೆ ಉತ್ತಮವಾದಂತಹ ಔಷಧಿಯಾಗಿರುತ್ತೆ. ಹಾಗಾಗಿ ಫೆಬ್ರವರಿ ತಿಂಗಳು ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಈ ತಿಂಗಳು ತಾಳ್ಮೆ ತುಂಬಾ ಅಗತ್ಯ.
ಶನಿಯು ನಿಮ್ಮ 7ನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ದಾಂಪತ್ಯದಲ್ಲಿ ಒಂದು ರೀತಿಯ ಅಂತರ ಅಥವಾ ಶೀತಲ ವಾತಾವರಣ ನಿರ್ಮಾಣವಾಗುತ್ತೆ. ನೀವು ವೃತ್ತಿ ಜೀವನದಲ್ಲಿ 10ನೇ ಮನೆಯಲ್ಲಿ ಗುರು ಇರುವುದರಿಂದ ಅಥವಾ ದೈನಂದಿನ ಕೆಲಸಗಳಲ್ಲಿ 6ನೇ ಮನೆಯಲ್ಲಿ ಗ್ರಹಗಳು ಒಂದು ಕಡೆ ಸೇರ್ತಾ ಇರೋದ್ರಿಂದ 5 ಗ್ರಹಗಳು 6ನೇ ಮನೆಯಾದ ಕುಂಭರಾಶಿಯಲ್ಲಿ ಸೇರ್ತಾ ಇರೋದ್ರಿಂದ ದೈನಂದಿನ ಕೆಲಸಗಳಲ್ಲಿ ಅತಿಯಾಗಿ ತೊಡಗಿಸಿಕೊಳ್ಳುವುದರಿಂದ ಸಂಗಾತಿಯು ಕಡೆಗಣಿಸಲ್ಪಟ್ಟಿದ್ದಾರೆ ನಿಮ್ಮನ್ನು ಅಂತ ನೀವು ಭಾವಿಸಬಹುದು. ಕೆಲಸದ ಒತ್ತಡವನ್ನು ನೀವು ಮನೆಗೆ ತಗೊಂಡು ಹೋಗೋದನ್ನು ತಪ್ಪಿಸ್ಬೇಕು. ಇದು ಕುಟುಂಬ ಸದಸ್ಯರ ಕಿರಿಕಿರಿಯನ್ನು ಹೆಚ್ಚಾಗುವಂತೆ ಮಾಡಬಹುದು. ಅವಿವಾಹಿತರಿಗೆ ಸಂಗಾತಿಯ ಹುಡುಕಾಟವು ಈ ಸಮಯದಲ್ಲಿ ಸ್ವಲ್ಪ ಕಷ್ಟಕರ ಅಂತ ಅನಿಸ್ಬೋದು. ಸಂಬಂಧಗಳಿಗಾಗಿ ಹಠ ಮಾಡುವುದಕ್ಕಿಂತ ಈ ಸಮಯದಲ್ಲಿ ಸ್ವಯಂ ಸುಧಾರಣೆಯ ಮೇಲೆ ಗಮನವನ್ನು ಹರಿಸುವುದು ಉತ್ತಮ. ಅಂದರೆ ನಿಮ್ಮನ್ನು ನೀವೇ ಸ್ವಲ್ಪ ಸುಧಾರಣೆ ಮಾಡ್ಕೊಳ್ಳೋದ್ರ ಕಡೆಗೆ ಗಮನವನ್ನು ಕೊಟ್ಕೋಬೇಕಾಗುತ್ತೆ. ಇನ್ನು ಶಿಕ್ಷಣ, ಫೆಬ್ರವರಿ ತಿಂಗಳಿನ ಮೊದಲ 3 ವಾರಗಳು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ತಾಂತ್ರಿಕ, ಕೋಡಿಂಗ್ ಅಥವಾ ಗಣಿತ ಕ್ಷೇತ್ರದವರಿಗೆ ತುಂಬ ಅದ್ಭುತವಾಗಿರುತ್ತೆ. 5ನೇ ಮನೆಯ ಉಚ್ಚ ಸ್ಥಾನದ ಮಂಗಳನು ನಿಮ್ಮ ಬುದ್ಧಿಶಕ್ತಿ ಮತ್ತು ತರ್ಕವನ್ನು ಚುರುಕುಗೊಳಿಸ್ತಾನೆ. ಸಂಕೀರ್ಣವಾದ ವಿಷಯಗಳನ್ನು ನೀವು ಸುಲಭವಾಗಿ ಗ್ರಹಿಸ್ತೀರಿ. ತಿಂಗಳ ದ್ವಿತೀಯಾರ್ಧದಲ್ಲಿ 6ನೇ ಮನೆಯ ಪ್ರಭಾವ ಹೆಚ್ಚಾಗುವುದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರೋರಿಗೆ ಅತ್ಯಂತ ಪೂರಕವಾಗಿರುತ್ತೆ. ಸರ್ಕಾರಿ ಉದ್ಯೋಗ ಅಥವಾ ವೈದ್ಯಕೀಯ ಅಥವಾ ಕಾನೂನು ಪ್ರವೇಶ ಪರೀಕ್ಷೆಯನ್ನು ಬರೀತಾ ಇರೋರಿಗೆ ಬೇರೆಯವರಿಗಿಂತ ಇದು ಉತ್ತಮವಾದಂತಹ ಸಾಧನೆ ಮಾಡೋದಕ್ಕೆ ಸೂಕ್ತವಾದಂತಹ ತಿಂಗಳಾಗಿರುತ್ತೆ. ಆದರೆ ವಿಪರೀತವಾಗಿ ಓದೋದ್ರಿಂದ ನೀವು ಸುಸ್ತಾಗಬಹುದು, ಎಚ್ಚರಿಕೆ. ನಡುವೆ ಸಣ್ಣ ಪುಟ್ಟಂತಹ ವಿರಾಮಗಳನ್ನು ತಗೊಂಡು ಮೈಂಡನ್ನು ರಿಲ್ಯಾಕ್ಸ್ ಮಾಡಿಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಈಗ ಕೆಲವೊಂದಷ್ಟು ವೈದಿಕ ಜ್ಯೋತಿಷ್ಯ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. 6ನೇ ಮನೆಯ ಗ್ರಹಗತಿಗಳನ್ನು ನಿಯಂತ್ರಿಸಿ ಆರೋಗ್ಯ ಮತ್ತು ವಿಜಯವನ್ನು ಸಾಧಿಸ್ಕೊಳ್ಳೋದಕ್ಕೆ ಕನ್ಯಾ ರಾಶಿಗೆ ಸಂಬಂಧಪಟ್ಟವರು ಈಗ ನಾನು ತಿಳಿಸ್ಕೊಡುವಂಥ ಕೆಲವೊಂದಷ್ಟು ಪರಿಹಾರಗಳನ್ನು ಮಾಡಬಹುದು. ವಿಷ್ಣುವಿನ ಆರಾಧನೆ. ಬುಧನು ನಿಮ್ಮ ರಾಶಿಯ ಅಧಿಪತಿಯಾಗಿರುವುದರಿಂದ ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಅಥವಾ ಕೇಳುವುದು ನಿಮ್ಮ ಮನಸ್ಸನ್ನು ಶಾಂತವಾಗಿ ಮತ್ತು ಏಕಾಗ್ರತೆಯಿಂದ ಇಟ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ. ಇನ್ನು ಪ್ರತಿ ಬುಧವಾರದಂದು ನೆನೆಸಿದ ಹೆಸರು ಬೇಳೆಯನ್ನು ಪಕ್ಷಿಗಳಿಗೆ ಅಥವಾ ಹಸುಗಳಿಗೆ ತಿನ್ನಿಸುವುದು, ಇದು ನಿಮ್ಮ ಆರೋಗ್ಯ ಸುಧಾರಣೆಗೆ ತುಂಬ ಸಹಕಾರಿಯಾಗುತ್ತೆ. ಇನ್ನು ಶನಿಯು 7ನೇ ಮನೆಯಲ್ಲಿ ಇರುವುದರಿಂದ ದಾಂಪತ್ಯ ಕಲಹವನ್ನು ತಡೆಯಲು ಪ್ರತಿ ಶನಿವಾರ ಸಂಜೆ ಅಶ್ವತ್ಥ ಮರದ ಕೆಳಗಡೆ ಅಂದರೆ ಅರಳಿ ಮರದ ಕೆಳಗಡೆ ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದು ಒಳ್ಳೆಯದು. ಇನ್ನು 6ನೇ ಮನೆಯು ಸಕ್ರಿಯವಾಗಿರುವುದರಿಂದ ಅನಾರೋಗ್ಯದಿಂದ ಇರುವವರಿಗೆ ಅಥವಾ ಅಸಹಾಯಕರಿಗೆ ಸಹಾಯವನ್ನು ಮಾಡಿ. ನಿಮ್ಮಿಂದ ಯಾವ ರೀತಿ ಸಹಾಯ ಆಗುತ್ತೋ ಆ ರೀತಿ ಸಹಾಯವನ್ನು ಮಾಡಿ. ಇದು ನಿಮ್ಮ ಆರೋಗ್ಯದ ಮೇಲಿನ ನಕಾರಾತ್ಮಕ ಪ್ರಭಾವವನ್ನು ತಗ್ಗಿಸುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.